ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಅನ್ನೋದಕ್ಕಿಂತ ಇದು ರಾಮನಿಗೆ ಪ್ರಿಯವಾದ ಪಾನಕವನ್ನು ಮಾಡ್ತಾ ಇದ್ದೀನಿ. ರಾಮನವಮಿಯ ದಿನ ವಿಶೇಷವಾಗಿ ಈ ಪಾನಕವನ್ನು ದೇವರಿಗೆ ನೈವೇದ್ಯ ಮಾಡುತ್ತಾರೆ. ಹಾಗೆ ಬಂದ ಅತಿಥಿಗಳಿಗೆ ಇದರ ಪಾನಕ ಮಾಡಿ ಕೊಡ್ತಾರೆ. ರಾಮನವಮಿಯ ಶುಭಾಶಯಗಳು. ಎಲ್ಲರಿಗೂ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಆ ಭಗವಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಇಲ್ಲಿ ಅರ್ಧ ಲೀಟರಷ್ಟು ನೀರು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲು ಇಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಇದು ಕರಗಲಿ ಸ್ವಲ್ಪ ಪಕ್ಕಕ್ಕೆ ಎತ್ತಿಡ್ತೀನಿ. ಇದಕ್ಕೆ ಸ್ವಲ್ಪ ಶುಂಠಿ, 2ರಷ್ಟು ಏಲಕ್ಕಿ ಮತ್ತು 4 ಅಥವಾ 5 ಮೆಣಸುಕಾಳನ್ನು ತಗೊಂಡು ಇದನ್ನು ಚೆಂದಾಗಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಸಿಪ್ಪೆಗಳನ್ನು ಆಮೇಲೆ ತೆಗೀರಿ. ಈಗ ಮೊದಲು ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೌಡರ್ ಆಗಿರುತ್ತೆ. ಇದು 1 ಟೀ ಸ್ಪೂನಷ್ಟು ಪೌಡರ್ ಆಗೈತಿ. ಇದನ್ನು ಆ ಪಾನಕ ಜೊತೆಗೆ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದೇ ಒಂದು ಚಿಟಿಕೆ ಹೌದು ಅಲ್ಲೋ ಅನ್ನೋಂಗೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇದನ್ನು ಕಲಸ್ಕೊಳ್ಳೋಣ. ಮತ್ತು ಪಚ್ಚ ಕರ್ಪೂರ ಇರುತ್ತಲ್ಲ, ಅದನ್ನೂ ಸ್ವಲ್ಪ ಚುಟುಕು ತುಂಡು ಮಾಡಿ ಹಾಕಿ, ಆಮೇಲೆ ಅರ್ಧ ಲಿಂಬು ಹೋಳನ್ನು ಕಟ್ ಮಾಡಿ ಬೀಜ ತೆಗೆದು ಅದರ ರಸವನ್ನು ಹಿಂಡ್ಕೊಳ್ಳೋಣ. ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೇಲ್ಗಡೆ ತುಳಸಿ ದಳವನ್ನು ಸೇರಿಸಿ ರಾಮನಿಗೆ ನೈವೇದ್ಯ ಮಾಡೋದು. ಇದು ದೇಹಕ್ಕೆ ಬಹಳ ಹಿತ ಕೊಡುತ್ತೆ, ತಂಪು ನೀಡುತ್ತೆ. ಇದು ರಾಮನಿಗೆ ಇಷ್ಟವಾದ ಪಾನಕ ಅಂತ ಹೇಳ್ತಾರೆ. ಎಲ್ಲರೂ ಹೇಳಿ ಜೈ ಶ್ರೀರಾಮ್. ಈ ನೈವೇದ್ಯ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಬರುವ ರಾಮನವಮಿಗೆ ದೇವರಿಗೆ ನೈವೇದ್ಯ ನೀಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.